ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ನಾಳೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡಕ್ಕೆ ಎಲ್ಲ ರೀತಿಯ ಭರದ ಸಿದ್ಧತೆಗಳು ನಡೆದಿವೆ. ಈಗ ದೆಹಲಿಯಲ್ಲಿ ಕೆಲವೇ ಹೊತ್ತಿನಲ್ಲಿ ಡಿ.ಕೆ. ಶಿವಕುಮಾರ್ ಜೊತೆಗೆ 8 ಅಥವಾ 10 ಜನನ 13 ಜನನ ಎಷ್ಟು ಜನ ಸಚಿವರಾಗಿ ಅಧಿಕಾರ ಸ್ವೀಕರಿಸುತ್ತಾರೆ ಅನ್ನೋ ನೆಗೋಷಿಯಬಲ್ ಈಗ ದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಮೊದಲ ಸುತ್ತಿನಲ್ಲಿ ಹಿರಿಯ ಶಾಸಕರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಈ ನಡುವೆ ರಾಜ್ಯದ ಅನೇಕ ಕಾಂಗ್ರೆಸ್ ಶಾಸಕರು ಈ ಬಾರಿ ಮಂತ್ರಿಗಿರಿಗಾಗಿ ಪೈಪೋಟಿ ನಡೆಸಿದ್ದಾರೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಕಿತ್ತೂರು ಕರ್ನಾಟಕ ಭಾಗದ ಮುಸ್ಲಿಂ ಮುಖಂಡರು ಒಂದು ಸಭೆಯನ್ನು ನಡೆಸಿ ಶಾಸಕ ಆಸಿಫ್ ಸೇಠ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ಈಗ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಅದು ಅಷ್ಟೇ ಅಲ್ಲದೆ ಆಸಿಫ್ ಸೇಠ್ ಅಷ್ಟೇ ಅಲ್ಲದೆ ಇನ್ನು ಪ್ರದೇಶವಾರು ಸುಮಾರು 5 ಜನ ಮುಸ್ಲಿಂ ಶಾಸಕರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಡಬೇಕು. ನಾವು ಕೇವಲ ಮತ ಹಾಕಕ್ಕೆ ಮಾತ್ರ ಇಲ್ಲ, ನಮಗೂ ಕೂಡ ಅವಕಾಶ ಕೊಡಿ ಅಂತಕ್ಕಂಥ ಗಟ್ಟಿ ಆಗ್ರಹವನ್ನ ಇವತ್ತು ಬೆಳಗಾವಿಯಿಂದ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಅಂಜುಮನ್ ಇಸ್ಲಾಂ ಒಂದು ಸಭಾಭವನದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗಿದೆ. ಸಭೆಯ ಡೀಟೇಲ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಈಗಾಗಲೇ ನಾಳೆ 4 ಗಂಟೆಗೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅಧಿಕಾರವನ್ನು ಸ್ವೀಕಾರ ಮಾಡಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿವೆ. ಇನ್ನು ಹೊತ್ತು ಬೆಳಗ್ಗೆಯಿಂದಲೂ ಕೂಡ ನವದೆಹಲಿಯಲ್ಲಿ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಹಿರಿಯರಿಗೆ ಅವಕಾಶ ಕೊಡಬೇಕಾ, ಕಿರಿಯರಿಗೆ ಕೊಡಬೇಕಾ, ವಯಸ್ಸಿನ ಆಧಾರದ ಮೇಲೆ ಕೊಡಬೇಕಾ, ಅಥವಾ ಹಿರಿತನ ಮತ್ತು ಕಿರಿತನದ ಜೊತೆಗೆ ಪ್ರದೇಶವಾರು, ಜಾತಿ, ಹೀಗೆ 10 ಹಲವು ಲೆಕ್ಕಾಚಾರಗಳು ಈಗಾಗಲೇ ದೆಹಲಿ ಮಟ್ಟದಲ್ಲಿ ನಡೀತಾ ಇದ್ದು, ಮ್ಯಾರಥಾನ್ ಸಭೆ ಮಾಡಿದ್ರು ಕೂಡ ಇನ್ನು ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟ ಫೈನಲ್ ಆಗಿಲ್ಲ. ಮೊದಲ ಹಂತದಲ್ಲಿ 8 ಇಲ್ಲ 13 ಜನರಿಗೆ ಅವಕಾಶ ಕೊಡೋ ನಿಟ್ಟಿನಲ್ಲಿ ಈಗ ಗಂಭೀರ ಚರ್ಚೆಗಳು ದೆಹಲಿಯಲ್ಲಿ ನಡೀತಾ ಇವೆ. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು, ಜೊತೆಗೆ ವೇಣುಗೋಪಾಲ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಹಿರಿಯ ನಾಯಕರ ಜೊತೆಗೆ ಈಗ ಸರಣಿ ಸಭೆಯನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ದೆಹಲಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಾಗೇನೆ ಹಿಂದಿನ ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್ ಸೇರಿದಂತೆ ಅನೇಕ ಆಕಾಂಕ್ಷಿಗಳು ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮೊದಲ ಹಂತದಲ್ಲೇ ಸಚಿವಗಿರಿ ಗಿಟ್ಟಿಸಿಕೊಳ್ಳಕ್ಕೆ ಅನೇಕ ಪ್ರಯತ್ನಗಳನ್ನ ಈಗ ಮಾಡ್ತಾ ಇದ್ದಾರೆ. ಈ ನಡುವೆ ಇವತ್ತು ಬೆಳಗಾವಿಯಲ್ಲಿ ಕಿತ್ತೂರು ಕರ್ನಾಟಕ ಭಾಗದ ಬಹುತೇಕ ಮುಸ್ಲಿಂ ಮುಖಂಡರು ಬೆಳಗಾವಿಯಲ್ಲಿ ಒಂದು ಸಭೆಯನ್ನ ಮಾಡಿದ್ದಾರೆ. ಸುಮಾರು ಈ ಒಂದು ಸಭೆಯಲ್ಲಿ 1,000ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದು ಗಮನ ಸೆಳೆದಿದೆ. ಪ್ರಮುಖವಾಗಿ ಏನು ಅಂತಂದ್ರೆ ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಒಳಗೊಂಡಂತಹ ಒಂದು ದೊಡ್ಡ ಜಿಲ್ಲೆಯಾಗಿದ್ದು, ಈ ಜಿಲ್ಲೆಯಿಂದ ಇದುವರೆಗೂ ಕೂಡ ಅಲ್ಪಸಂಖ್ಯಾತ ಶಾಸಕರಿಗೆ ಸಚಿವಗಿರಿ ಸಿಕ್ಕಿಲ್ಲ. ಹೀಗಾಗಿ ನಮಗೊಂದು ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಈಗ ಬೇಡಿಕೆಯನ್ನಿಟ್ಟಿದ್ದಾರೆ. ಪ್ರಮುಖವಾಗಿ ನಾವು ಮತ ಬ್ಯಾಂಕ್ ಆಗಿ ಬಳಕೆ ಮಾಡೋದಲ್ಲ, ನಮಗೂ ಕೂಡ ಅವಕಾಶವನ್ನ ಕೊಡಿ. ಈ ನಿಟ್ಟಿನಲ್ಲಿ ನಾವು ಒಂದು ನಿಯೋಗವನ್ನ ಕೊಂಡೊಯ್ದು ಮೊದಲ ಹಂತದ ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ, ಹಾಗೇನೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲ ನಾಯಕರನ್ನ ಭೇಟಿ ಮಾಡ್ತೀವಿ ಮತ್ತು ಬೆಳಗಾವಿ ಜಿಲ್ಲೆಯ ಉತ್ತರ ಮತಕ್ಷೇತ್ರದ ಶಾಸಕ ಆಸಿಫ್ ಸೇಠ್ಗೆ 2ನೇ ಹಂತದಲ್ಲಿ ಅವಕಾಶ ಕೊಡಿ ಅಂತಕ್ಕಂಥ ಬೇಡಿಕೆಯನ್ನಿಟ್ಟಿದ್ದಾರೆ. ಆಸಿಫ್ ಸೇಠ್ ಮೊದಲ ಬಾರಿ ಆಯ್ಕೆಯಾದಂತಹ ಕಾಂಗ್ರೆಸ್ನ ಶಾಸಕ. ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 25ರಿಂದ 30 ಸಾವಿರದಷ್ಟು ಮಾರ್ಜಿನ್ ಮತದಾರರು ಎಲ್ಲಾ ಕ್ಷೇತ್ರದಲ್ಲಿ ಮುಸ್ಲಿಂ ಇರತಕ್ಕಂಥ, ಜೊತೆಗೆ ಬೆಳಗಾವಿ ಉತ್ತರ ಮತಕ್ಷೇತ್ರದ ಅತಿ ಹೆಚ್ಚು ಮತದಾರರಿದ್ದಾರೆ. ಹೀಗಾಗಿ ಆಸಿಫ್ ಸೇಠ್ಗೆ ಟಿಕೆಟ್ ಕೊಟ್ಟು ಈ ಬಾರಿ ಅವರು ಗೆದ್ದಿರ್ತಕ್ಕಂಥದ್ದು. ಆಸಿಫ್ ಸೇಠ್ಗೆ ಸಚಿವಗಿರಿ ಕೇಳಿರೋದ್ರಿಂದ 2 ಪ್ರಮುಖ ಕಾರಣ ಇರತಕ್ಕಂಥದ್ರಲ್ಲೂ ಪ್ರಮುಖವಾಗಿ ಏನಂದ್ರೆ, ಒಂದು ಕಿತ್ತೂರು ಕರ್ನಾಟಕ, ಮತ್ತೊಂದು ಕಡೆ ಬೆಳಗಾವಿ ವಿಧಾನಸಭಾ ಕ್ಷೇತ್ರದ ಗಮನದಲ್ಲಿಟ್ಟುಕೊಂಡು ಮತ್ತೊಂದು ವಿಚಾರ ಏನು ಅಂತಂದ್ರೆ, ಬೆಳಗಾವಿ ನಗರಕ್ಕೆ ಸೀಮಿತವಾಗಿ ಇದುವರೆಗೂ ಕೂಡ ಯಾರೊಬ್ಬರಿಗೂ ಸಚಿವಗಿರಿ ಸಿಕ್ಕಿಲ್ಲ. ಹೀಗಾಗಿ ಈ 3 ವಿಚಾರಗಳನ್ನ ಇಟ್ಕೊಂಡು ಈಗ ಮುಸ್ಲಿಂ ಮುಖಂಡರು ಏನಿದೆ ನಮಗೆ ಸಚಿವಗಿರಿ ಕೊಡಿ ಅಂತಕ್ಕಂಥ ಬೇಡಿಕೆ ನೀಡಿದ್ದಾರೆ. ಪ್ರಮುಖವಾಗಿ ಕಿತ್ತೂರು ಕರ್ನಾಟಕದಲ್ಲಿ ಬೆಳಗಾವಿ ಉತ್ತರ ಆಗಿರಬಹುದು, ಹಾಗೇನೆ ಶಿಗ್ಗಾವಿಯಿಂದ ಯಾಸಿರ್ ಖಾನ್ ಪಠಾಣ್ ಆಯ್ಕೆಯಾಗಿದ್ದಾರೆ. ಜೊತೆಗೆ ಯಾಸಿರ್ ಖಾನ್ ಪಠಾಣ್ ಉಪಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಮತ್ತು ಸಾರ್ವತ್ರಿಕ ಚುನಾವಣೆಯಲ್ಲಿ ಆಸಿಫ್ ಸೇಠ್ ಇರತಕ್ಕಂಥದ್ದು. ಮತ್ತೊಂದು ಕಡೆ ಸಲೀಂ ಅಹಮದ್ ಕೂಡ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಕೂಡ ಸಚಿವಗಿರಿಗಾಗಿ ಲಾಬಿಯನ್ನ ಮಾಡ್ತಿದ್ದಾರೆ. ಒಟ್ಟಾರೆ ಆಸಿಫ್ ಸೇಠ್ಗೆ ಯಾಕೆ ಕೊಡಬೇಕು ಅಂತಂದ್ರೆ, ಒಂದು ಬೆಳಗಾವಿ ನಗರಕ್ಕೆ ಇದುವರೆಗೂ ಕೂಡ ಆದ್ಯತೆ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಏನಂದ್ರೆ, ಇಲ್ಲಿ ಎಂಇಎಸ್ ಪ್ರಾಬಲ್ಯ ಇರತಕ್ಕಂಥದ್ದು. 2004ರವರೆಗೆ 1999ರವರೆಗೆ ಇಲ್ಲಿ ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಗೆದ್ದಿರಲಿಲ್ಲ. ಇಲ್ಲಿ ಪಕ್ಷೇತರ ಅಥವಾ ಎಂಇಎಸ್ ಬೆಂಬಲಿತ ಶಾಸಕರೇ ಗೆಲ್ತಾ ಇದ್ರು. ಬಳಿಕ 2 ಬಾರಿ ರಮೇಶ್ ಕುರ್ಚಿ ಇಲ್ಲಿ ಆಯ್ಕೆ ಆಗ್ತಾರೆ. 1999, 2004. ಬಳಿಕ ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ಬೆಳಗಾವಿ ಉತ್ತರ ಮತ್ತು ದಕ್ಷಿಣ ಗ್ರಾಮೀಣ ಅಂತೇಳಿ ವಿಂಗಡಣೆ ಆಗುತ್ತೆ. ಬಳಿಕ ಬೆಳಗಾವಿ ಉತ್ತರದಿಂದ
ಫಿರೋಜ್ ಸೇಠ್ 2 ಬಾರಿ ಗೆಲ್ತಾರೆ. ಕಳೆದ 2018ರ ಚುನಾವಣೆಯಲ್ಲಿ ಫಿರೋಜ್ ಸೇಠ್ ಸೋತ ಬಳಿಕ ಈ ಬಾರಿ ಫಿರೋಜ್ ಸೇಠ್ ಸಹೋದರ ರಾಜು ಸೇಠ್ಗೆ ಈ ಒಂದು ಕ್ಷೇತ್ರದಿಂದ ಅವಕಾಶವನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. ಈಗ ಮುಸ್ಲಿಂ ಸಮಾಜದ ಆಸಿಫ್ ಸೇಠ್ಗೆ ಸಚಿವಗಿರಿಗಾಗಿ ಕೇವಲ ಬೆಳಗಾವಿ ಅಷ್ಟೇ ಅಲ್ಲ, ಇಡೀ ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ಈಗ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದೆ. ಕೇವಲ ಆಸಿಫ್ ಸೇಠ್ ಅಷ್ಟೇ ಅಲ್ಲದೆ ಸಚಿವ ಸತೀಶ್ ಜಾರಕಿಹೊಳಿಗೂ ಕೂಡ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅದೇನು ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತಕ್ಕಂಥ ಪ್ರಮುಖ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ನಮ್ಮ ಮುಸ್ಲಿಂ ಜಮಾತದ ಜಿಲ್ಲೆಯಲ್ಲಿ ಇರುವಂತ ಏಕೈಕ MLA ಸಮಾಜದವರ ಹಾಗೂ ಹಿಂದುಳಿದ ನಮ್ಮೆಲ್ಲ ಬಾಂಧವರ ಕೆಲಸಗಳನ್ನ ಮಾಡಲಿಕ್ಕೆ ಉತ್ಸಾಹಿ ಇದಾರ. ಅವರಿಗೆ ಮಂತ್ರಿ ಸ್ಥಾನವನ್ನ ಕರ್ನಾಟಕದ ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಮಂತ್ರಿ ಸ್ಥಾನವನ್ನ ಕೊಡ್ಬೇಕಂತ ಹೇಳಿ ನಾವೆಲ್ಲರೂ ಇಲ್ಲಿ ಸೇರಿರು. ಅದರ ಕೊಡ್ಲೇಬೇಕಂತ ಹೇಳಿ ನಾವೆಲ್ಲ ಸೇರಿದ್ದೀವಿ. ಅದೇ ರೀತಿ ನಮ್ಮ ಇದೀಗ ಹೇಳಿದಂತೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸತೀಶ್ ಅಣ್ಣ ಜಾರಕಿಹೊಳಿ ಅಹಿಂದ್ ನಾಯಕರಂತ ಹೇಳಿ ಗುರುತಿಸಿಕೊಂಡಿದ್ದಾರ. ಅವರಿಗೆ DCM ಸ್ಥಾನ ಕೊಟ್ಟು ಮತ್ತು KPCC ಹುದ್ದೆಯನ್ನ ಕೊಡಬೇಕಂತ ಅದು ನಮ್ಮ ಇದರಲ್ಲಿ ನಿರ್ಣಯ ಆಗಿದೆ. ಅದೇ ರೀತಿ ಅವರಿಗೆ DCM ಮತ್ತು KPCC ಸ್ಥಾನವನ್ನ ಕರ್ನಾಟಕ ಗಣ ಸರ್ಕಾರದಲ್ಲಿ ಕೊಡಬೇಕಂತ ನಾವೆಲ್ಲರೂ ಸೇರಿ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೇವೆ. SM ಕೃಷ್ಣ ಅವರ ಸರ್ಕಾರದಲ್ಲಿ 5 ಜನ ಮುಸಲ್ಮಾನರನ್ನ ಮಂತ್ರಿಯನ್ನು ಕೊಟ್ಟಿದ್ರು. ಅದು ಉತ್ತರ ಕರ್ನಾಟಕ ಆಗಿರ್ಬೋದು. ಉತ್ತರ ಕರ್ನಾಟಕದಲ್ಲಿ AM ಇಂಡಸ್ಟ್ರಿ ಸಾಹೇಬರನ್ನ ಆ ಮಂತ್ರಿಯನ್ನು ಕೊಟ್ಟಿದ್ರು. ಪ್ರಾಂತವಾಗಿ ಅವರು 5 ಮಂತ್ರಿಗಳನ್ನ SM ಕೃಷ್ಣ ಅವರು ಕೊಟ್ಟಿದ್ರು. ಇವು ಸಾಮಾನ್ಯ DK ಶಿವಕುಮಾರ್ ಅವರು SM ಕೃಷ್ಣ ಅವರ ಖಾಸ ಶಿಷ್ಯ. ಅವರ ತತ್ವವನ್ನು ಪಾಲಿಸಿ 5 ಮಂತ್ರಿಯನ್ನ ಮುಸಲ್ಮಾನರಿಗೆ ಕೊಡಬೇಕು. ಅದು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ಆದಂತ ಬೆಳಗಾವಿ ಜಿಲ್ಲೆ. ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರವಂತ ಜಿಲ್ಲೆ. ಈ 18 ವಿಧಾನಸಭಾ ಕ್ಷೇತ್ರದಲ್ಲಿ ಏಕೈಕ ಮುಸ್ಲಿಂ ಶಾಸಕ ಅಂದ್ರೆ ನಮ್ಮ ರಾಜು ಸೇಠ್ ಅವರು. ನಾವು ಯಾವುದೇ ಭಾಗದಿಂದ ಬಂದರೂ ಸಹಿತ ಅವರು ಯಾವ ಕ್ಷೇತ್ರವನ್ನು ಪರಿಗಣಿಸದೆ ಅವರು ನಮ್ಮ ಜಿಲ್ಲಾ ಮಟ್ಟದ ಜಿಲ್ಲಾ ಹಂತದಲ್ಲಿ ಎಲ್ಲರನ್ನು ವಿಶ್ವಾಸ ತಗೊಂಡು ಎಲ್ಲ ಸಮುದಾಯದಲ್ಲೂ ವಿಶ್ವಾಸ ತಗೊಂಡು ಕೆಲಸ ಮಾಡುವಂತ ವ್ಯಕ್ತಿಗಳ ಈ 18 ಜಿಲ್ಲೆಗೆ ಏಕೈಕ ಮುಸ್ಲಿಂ ಶಾಸಕರಂತ ಸನ್ಮಾನ್ಯ ರಾಜು ಸೇಠ್ ಅವರನ್ನ ಮಂತ್ರಿಯನ್ನ ಮಾಡಬೇಕು. ಇದರಿಂದ ದೊಡ್ಡ ಜಿಲ್ಲೆಗೆ ಇದಕ್ಕೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರು ಈ ಭಾಗದಲ್ಲಿ ಇರುವುದರಿಂದ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ನಾವು ಒಕ್ಕೂಟವನ್ನ ನಾವು ತರಿಸ್ತೇವೆ. ಅಹಿಂದ ನಾಯಕರಾಗಿ ಬಿಂಬಿಸಿಕೊಳ್ತಕ್ಕಂಥ ಸತೀಶ್ ಜಾರಕಿಹೊಳಿಗೆ ಅವಕಾಶ ಕೊಡಿ ಅಂತಕ್ಕಂಥ ಬೇಡಿಕೆಯನ್ನ ಬೆಳಗಾವಿ ಮುಸ್ಲಿಂ ಮುಖಂಡರಿರ್ತಕ್ಕಂಥದ್ದು. ಈಗ ಶೀಘ್ರದಲ್ಲೇ ನಿಯೋಗವನ್ನು ಕೊಂಡೊಯ್ದು ಹಿರಿಯ ನಾಯಕರನ್ನು ಕೂಡ ಭೇಟಿ ಮಾಡಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. SM ಕೃಷ್ಣ ಸರ್ಕಾರದ ಅವಧಿಯಲ್ಲಿ 5 ಜನ ಮುಸ್ಲಿಮರಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಈ ಬಾರಿಯೂ ಕೂಡ 5 ಜನ ಮುಸ್ಲಿಂ ಶಾಸಕರಿಗೆ ಸಚಿವಗಿರಿಯ ಅವಕಾಶ ಕೊಡಿ ಅಂತಕ್ಕಂಥ ಗಟ್ಟಿ ಬೇಡಿಕೆಯನ್ನ ಬೆಳಗಾವಿಯ ಮುಸ್ಲಿಮರು ಈಗ ಇಟ್ಟಿರ್ತಕ್ಕಂಥದ್ದು. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಸ್ಪಂದಿಸಿದೆ ಅಂತಕ್ಕಂಥದ್ದು ಈಗ ಕುತೂಹಲಕ್ಕೆ ಕಾರಣವಾಗಿದೆ.